ಮಾಜಿ ಎಂಎಲ್ಸಿ ಪುಟ್ಟಣ್ಣ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಿಆರ್ಒ ಅಂತ ಹೇಳಿದ್ದ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ವಿರುದ್ಧ ಕೆಎಎಂಎಸ್ ರಾಜ್ಯಾಧ್ಯಕ್ಷ ಶಶಿಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಂಗನಾಥ್ ಹೇಳಿಕೆ ಅರ್ಥರಹಿತವಾಗಿದ್ದು ಅವರ ಅವಿವೇಕತನದಲ್ಲಿ ಪ್ರಚಾರವನ್ನ ಪಡಿತಾ ಇದ್ದಾರೆ. ಪ್ರತಿಸ್ಪರ್ಧಿ ಹೇಳಿಕೆಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಶಿಕ್ಷಕರು ತಿರಸ್ಕಾರ ಮಾಡ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಪಿಆರ್ಒ ಅನ್ನತಕ್ಕಂಥ ಹೇಳಿಕೆಯನ್ನು ನೋಡಿ ಅತ್ಯಂತ ನೋವಾಯಿತು. ಇವತ್ತು ಈ ಹೇಳಿಕೆಯನ್ನು ಖಂಡಿಸ್ತೇವೆ. ಅರ್ಥರಹಿತವಾಗಿರ್ತಕ್ಕಂಥದ್ದು. ಪ್ರತಿಪಕ್ಷದಲ್ಲಿ ಸ್ಪರ್ಧೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿ ಎಷ್ಟು ಅವಿವೇಕತನದಲ್ಲಿ ಇಂತಹ ಮಾತುಗಳನ್ನು ಪ್ರಚಾರಕ್ಕೆ ಗಿಟ್ಟಿಸ್ಕೊತಾರೆ ಅನ್ನೋದನ್ನು ಇಲ್ಲಿ ವಿಷಾದ ವ್ಯಕ್ತಪಡಿಸಬೇಕಾಗತ್ತೆ. ಕಾರಣ ಇಷ್ಟೇ, ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಅದಿದ್ದರೆ ಶಿಕ್ಷಕರು, ಶಿಕ್ಷಕರಿದ್ದರೆ ಶಿಕ್ಷಣ ಸಂಸ್ಥೆ. ಮಾನ್ಯ ಶ್ರೀ ಪುಟ್ಟಣ್ಣನವರು ನಮ್ಮ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಭಾಷಾ ಮಾಧ್ಯಮ ಸಮಸ್ಯೆಯಿಂದ ಹಿಡಿದು ಮಾಜಿ ಎಂಎಲ್ಸಿ ಪುಟ್ಟಣ್ಣ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಿಆರ್ಒ ಅಂತ ಹೇಳಿದ್ದ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ವಿರುದ್ಧ ಕೆಎಎಂಎಸ್ ರಾಜ್ಯಾಧ್ಯಕ್ಷ ಶಶಿಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಂಗನಾಥ್ ಹೇಳಿಕೆ ಅರ್ಥರಹಿತವಾಗಿದ್ದು ಅವರ ಅವಿವೇಕತನದಲ್ಲಿ ಪ್ರಚಾರವನ್ನ ಪಡಿತಾ ಇದ್ದಾರೆ. ಪ್ರತಿಸ್ಪರ್ಧಿ ಹೇಳಿಕೆಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಶಿಕ್ಷಕರು ತಿರಸ್ಕಾರ ಮಾಡ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಪಿಆರ್ಒ ಅನ್ನತಕ್ಕಂಥ ಹೇಳಿಕೆಯನ್ನು ನೋಡಿ ಅತ್ಯಂತ ನೋವಾಯಿತು. ಇವತ್ತು ಈ ಹೇಳಿಕೆಯನ್ನು ಖಂಡಿಸ್ತೇವೆ. ಅರ್ಥರಹಿತವಾಗಿರ್ತಕ್ಕಂಥದ್ದು. ಪ್ರತಿಪಕ್ಷದಲ್ಲಿ ಸ್ಪರ್ಧೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿ ಎಷ್ಟು ಅವಿವೇಕತನದಲ್ಲಿ ಇಂತಹ ಮಾತುಗಳನ್ನು ಪ್ರಚಾರಕ್ಕೆ ಗಿಟ್ಟಿಸ್ಕೊತಾರೆ ಅನ್ನೋದನ್ನು ಇಲ್ಲಿ ವಿಷಾದ ವ್ಯಕ್ತಪಡಿಸಬೇಕಾಗತ್ತೆ. ಕಾರಣ ಇಷ್ಟೇ, ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಅದಿದ್ದರೆ ಶಿಕ್ಷಕರು, ಶಿಕ್ಷಕರಿದ್ದರೆ ಶಿಕ್ಷಣ ಸಂಸ್ಥೆ. ಮಾನ್ಯ ಶ್ರೀ ಪುಟ್ಟಣ್ಣನವರು ನಮ್ಮ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಭಾಷಾ ಮಾಧ್ಯಮ ಸಮಸ್ಯೆಯಿಂದ ಹಿಡಿದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.